ಓಂ ನಮೋ ಭಗವತೆ ವಾಸುದೇವ. ಎಲ್ರಿಗೂ ನಮಸ್ತೆ. ಇವತ್ತು ವಾಸುದೇವ ಆಸ್ಟ್ರೋ ಗೋಲ್ಡ್ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಏನಪ್ಪಾ ಅಂದ್ರೆ ಆಷಾಢ ಮಾಸ 15/7/26 ಇಂದ 12/8/26 ತನಕ ಆಷಾಢ ಮಾಸ ಇರುವಂತದ್ದು. ಎಲ್ರಿಗೂ ಗೊತ್ತಿರೋ ಹಂಗೆ ಆಷಾಢ ಮಾಸದಲ್ಲಿ ಮದುವೆ ಮಾಡಂಗಿಲ್ಲ, ಉಪನಯನ ಮಾಡಂಗಿಲ್ಲ, ಎಂಗೇಜ್ಮೆಂಟ್ ಮಾಡಂಗಿಲ್ಲ, ಯಾವುದು ಗೃಹ ಪ್ರವೇಶ ಮಾಡಂಗಿಲ್ಲ, ಮತ್ತೆ ನೇಮಿಂಗ್ ಸೆರೆಮನಿ, ಒಟ್ಟಿನಲ್ಲಿ ಯಾವುದೇ ಒಂದು ಶುಭ ಕಾರ್ಯ ಮಾಡಂಗಿಲ್ಲ ಅಂತ ಎಲ್ರು ತಲೆಯಲ್ಲಿ ಇರುವಂತದ್ದು, ಎಲ್ರಿಗೂ ಗೊತ್ತಿರುವಂತ ವಿಚಾರನೆ. ಆಷಾಢ ಮಾಸದಲ್ಲಿ ಯಾವುದೇ ಶುಭ ಕಾರ್ಯಗಳು ಮಾಡಂಗಿಲ್ಲ ಅಂತ. ಇವತ್ತು ನಾನು ನಿಮ್ಗೆ ತಿಳಿಸ್ಕೊಡುವಂತ ವಿಚಾರ ಏನಪ್ಪಾ ಅಂದ್ರೆ, ನೀವು ಏನು ಶುಭ ಕಾರ್ಯ ಮಾಡಂಗಿಲ್ಲ ಅಂತ ನೀವು ಅನ್ಕೊಂಡಿದ್ದೀರಾ, ಆ ಶುಭ ಕಾರ್ಯ ನಿಮ್ಮ ಜೀವನಗಳಲ್ಲಿ ಆಗ್ಬೇಕು ಅನ್ಕೊಂಡಿದ್ರೆ, ಉದಾಹರಣೆಗೆ ಮದುವೆ ಮ್ಯಾರೇಜ್ ಆಗ್ಬೇಕು ಅನ್ಕೊಂಡಿದ್ರೆ, ಅಥವಾ ಎಷ್ಟೊಂದು ಜನಕ್ಕೆ ಎಂಗೇಜ್ಮೆಂಟ್ ಆಗಿ ಕಟ್ ಆಗಿರುತ್ತೆ, ಮತ್ತೆ ಗೃಹ ಪ್ರವೇಶಕ್ಕೆ ಮನೆ ಇನ್ಕಂಪ್ಲೀಟ್ ಆಗಿರುತ್ತೆ. ಎಷ್ಟೊಂದ್ ಜನ ಮನೆ ಕಟ್ಸಕ್ ಸ್ಟಾರ್ಟ್ ಮಾಡಿರ್ತಾರೆ, 3 ವರ್ಷ ಆದ್ರೂ ಮನೆ ಕಟ್ಟಕ್ ಆಗಿರಲ್ಲ, ಇನ್ಕಂಪ್ಲೀಟ್ ಆಗಿರುತ್ತೆ. ಇನ್ ಕೆಲವೊಬ್ಬರಿಗೆ ಮನೆ ಸ್ಟಾರ್ಟ್ ಮಾಡಕ್ಕೆ ಏನಾದ್ರೂ ಒಂದು ಸಮಸ್ಯೆ, ಒಂದು ಬ್ಯಾಂಕ್ ಲೋನ್ ಆಗ್ತಿರಲ್ಲ, ಅಥವಾ ಏನೋ ಒಂದು ಪರ್ಸನಲ್ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಮತ್ತೆ ನೇಮಿಂಗ್ ಸೆರೆಮನಿಗೆ ಏನ್ ಪ್ರಾಬ್ಲಮ್ ಇಲ್ಲ, ಈ ಆಷಾಢ ಮಾಸ ಬಿಟ್ಟು ಸ್ಕಿಪ್ ಮಾಡ್ಕೊಳ್ಬಹುದು, ಅದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಈ ಮೇನ್ ವಿಚಾರಗಳಂದ್ರೆ ಈ ಮದುವೆ ವಿಚಾರ ಇರ್ಬೋದು, ಮನೆ ಕಟ್ಟೆ ವಿಚಾರ ಇರ್ಬೋದು, ಅಥವಾ ನನ್ಗೇನಾದ್ರು ಮಕ್ಳಾಗ್ತಿಲ್ಲ ಅಂತ ಏನೇ ಸಮಸ್ಯೆ ನಾವು ಅನ್ಕೊಂಡಿದ್ರೆ, ಈ ಒಂದು ಆಷಾಢ ಮಾಸದಲ್ಲಿ ನಾವು ಈ ಮಂತ್ರ ಸಿದ್ಧಿಯಿಂದ ಪೂರೈಸ್ಕೊಳ್ಬಹುದು. ಆಷಾಢ ಮಾಸ ಸುಮ್ಮನೆ ಇರ್ತೀವ? ಖಂಡಿತ ಇಲ್ಲ. ನೀವು ಆಷಾಢ ಮಾಸದಲ್ಲಿ ಯಾರು ಅತಿ ಹೆಚ್ಚು ಮಂತ್ರ ಪಠನೆ ಮಾಡ್ತಾರೆ ಅಂದ್ರೆ ಓಂ ದುಮ್ ದುರ್ಗಾಯ ನಮಃ ಅಂತ ಅನ್ಲಿಮಿಟೆಡ್, ಈ ಡೇಟ್ ಇಂದ ಈ ಡೇಟ್ ತನಕ ಅನ್ಲಿಮಿಟೆಡ್ ಓಂ ದುಮ್ ದುರ್ಗಾಯ ನಮಃ, ಮತ್ತೆ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಂತ ಅತಿ ಹೆಚ್ಚು ಮಂತ್ರಗಳು ನೀವೇನಾದ್ರು ಸಂಕಲ್ಪ ಮಾಡಿಕೊಂಡು ಲಕ್ಷ ಮಂತ್ರಗಳು ಹೇಳ್ಕೊಂಡ್ರೆ, ನಿಮ್ ಕೈಲಿ ಎಷ್ಟಾಗುತ್ತೋ ಅಷ್ಟು. ನಾನು ಮಿನಿಮಮ್ ಒಂದು ದಿವಸಕ್ಕೆ 108 ಸಲ ಬೆಳಿಗ್ಗೆ, 108 ಸಲ ಸಂಜೆ ಹೇಳಿ ಅಂತ ಹೇಳ್ತಿರ್ತೀನಿ. ಈ ಒಂದು ಸಮಯದಲ್ಲಿ ಅನ್ಲಿಮಿಟೆಡ್ ನಿಮ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಂತ್ರಗಳು ನೀವು ಅನ್ಕೊಂಡು, ನೀವು ಸಂಕಲ್ಪ ಮಾಡಿಕೊಂಡು, ನನಗೆ ಈ ಇಚ್ಛೆ ನನಗೆ ಇದಿದೆ, ಇದಾಗಬೇಕು ಅಂತ ಅನ್ಕೊಂಡು ನೀವು ಮಂತ್ರ ಪಠನೆ ಮಾಡಿದ್ದೆ ಆದ್ರೆ, ಮುಂದಿನ ದಿವಸಗಳಲ್ಲಿ ಅಂದ್ರೆ ನೆಕ್ಸ್ಟ್ ಆಷಾಢ ಬರೋ ಅಷ್ಟರಲ್ಲಿ ನಿಮ್ಗೆ ಏನೋ ಒಂದು ಮದುವೆ ಆಗ್ತಿರಲ್ಲ, ಖಂಡಿತ ಆಗುವಂಥದ್ದು. ಮಕ್ಕಳು ಭಾಗ್ಯ ಆಗ್ತಿರಲ್ಲ. ಯಾಕಂದ್ರೆ ಜಾತಕದಲ್ಲಿ ನೋಡಿ, ಈಗ ಡಾಕ್ಟರ್ಸ್ ಹತ್ರ ನೀವು ಹೋಗಿರ್ತೀರಾ, ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ. ಒಂದು ಹುಡುಗನಲ್ಲಿ ಏನೋ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ, ಒಂದು ಹುಡುಗಿಯಲ್ಲಿ ಏನೋ ಪ್ರಾಬ್ಲಮ್ ಇಲ್ಲ, ಬಟ್ ಆದ್ರೂ ಸಂತಾನ ಭಾಗ್ಯ ಆಗ್ತಿರಲ್ಲ. ಜಾತಕದಲ್ಲಿ ಕಾಂಬಿನೇಷನ್ಸ್ ಇರುತ್ತೆ, ಏನಾದ್ರೂ ಒಂದು ಸಮಸ್ಯೆ ನಮ್ಮ ಕಣ್ಣಿಗೆ ಕಾಣ್ದಿರುವಂತದ್ದು ಸಮಸ್ಯೆ ಅಲ್ಲಿರುವಂತದ್ದು. ಇಂಥ ಸಮಸ್ಯೆಗಳಿಗೆ ನಾವು ಹೊರಗೆ ಬರಬೇಕು, ನಮ್ಮ ಜೀವನಗಳಲ್ಲಿ ಲಾಭ ಪಡ್ಕೊಳ್ಬೇಕು. ಎಷ್ಟೋ ಜನಕ್ಕೆ ಕೆಲಸ ಸಿಗ್ತಿರಲ್ಲ, ಕೆಲಸ ಒಂದು ವರ್ಷಕ್ಕೆ ಒಂದು 3-4 ಕೆಲಸ ಚೇಂಜ್ ಮಾಡ್ತಾನೆ ಇರ್ತಾರೆ, ಬೇರೆ ಕೆಲಸ ಸಿಗ್ತಿರಲ್ಲ. ಇಂಥ ಸಮಯದಲ್ಲಿ ಯಾರಿಗೂ ಏನು ಸಮಸ್ಯೆ ಅನುಭವಿಸ್ತಿರ್ತಾರೆ, ಅಥವಾ ನಿಮ್ಮ ಒಂದು ಶುಭ ಕಾರ್ಯಗಳು ನಾವು ಏನ್ ಹೇಳ್ತಿರ್ತೀವಿ ಅದು ಆಗ್ತಿರಲ್ಲ, ಈ ಒಂದು ಸಮಯ ತುಂಬಾ ಸೂಕ್ತವಾದ ಸಮಯ. ಹಿಂದಿನ ಕಾಲದಲ್ಲಿ ನಮ್ಗೆಲ್ಲ ಸೈಂಟಿಫಿಕ್ ಮಾಡಿರುವಂತ ವಿಚಾರ ಇದು. ಆಷಾಢ ಮಾಸದಲ್ಲಿ ಈ ಕಾರ್ಯಕ್ರಮಗಳು ಏನಕ್ಕೆ ಬೇಡ ಅಂದ್ರು ಅಂದ್ರೆ, ಇದು ಬಿತ್ತನೆ ಮಾಡುವಂತ ಸಮಯ. ರೈತರುಗಳು ಆ ಕಾಲದಲ್ಲೆಲ್ಲ ಒಂದೊಂದು ತಿಂಗಳುಗಳು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ರು. ಯಾವ್ದಾದ್ರು ಒಂದು ಮನೆಯಲ್ಲಿ ಮದುವೆ ವಿಚಾರ ಆದ್ರೆ, ಈಗೆಲ್ಲ 1 ವಾರ 3 ದಿವಸಕ್ಕೆ ಮುಗ್ದೋಗುತ್ತೆ, ಆಗೆಲ್ಲ ತಿಂಗಳನ್ನ ಗಟ್ಲೆ ಟೈಮ್ ಸ್ಪೆಂಡ್ ಮಾಡೋದ್ರಿಂದ, ಇಂಥ ಸಮಯದಲ್ಲಿ ಮಳೆ ಬರುವಂತ ಸಮಯದಲ್ಲಿ ಬಿತ್ತನೆ ಮಾಡ್ಬೇಕಾಗಿರೋದ್ರಿಂದ ರೈತರು ಈ ಶುಭ ಕಾರ್ಯಗಳು ಬೇಡ ಅಂತ ಹೇಳಿರುವಂತದ್ದು ಒಂದು, ಇದು ಸೈಂಟಿಫಿಕ್ ರೀಸನ್. ಎರಡನೇದೇನಪ್ಪಾ ಅಂದ್ರೆ, ಇಂಥ ಸಮಯದಲ್ಲಿ ಏನಾದ್ರು ಮದುವೆ ಆದ್ರೆ, ಇಲ್ಲಿ ಮಳೆ ಬರುವಂತದ್ದು, ವಾತಾವರಣ ಸರಿ ಇಲ್ಲದೆ ಇರುವಂತ ಸಮಯದಲ್ಲಿ ಎಷ್ಟೊಂದು ಜನಕ್ಕೆ ಆರೋಗ್ಯ ಸಮಸ್ಯೆ ಆಗುತ್ತೆ. ನೆಕ್ಸ್ಟ್ ಗಂಡು ಹೆಣ್ಣು ಏನಾದ್ರು ಇಂಥ ಸಮಯದಲ್ಲಿ ಸೇರಿದ್ರೆ, ನೆಕ್ಸ್ಟ್ ಅದೇನಾಗ ಮುಂದಿನ ವರ್ಷ ಮಗು ಜನನಕ್ಕೆ ತಾಯಿ ಮತ್ತು ಮಗು ಏನಾದ್ರು ಒಂದು ಸಮಸ್ಯೆ ಆಗುತ್ತೆ ಬೇಸಿಗೆ ಕಾಲದಲ್ಲಿ. ಇದನ್ನೆಲ್ಲ ಆ ಕಾಲದಲ್ಲಿ ಸೈಂಟಿಫಿಕ್ ಆಗಿ ಯೋಚನೆ ಮಾಡಿ ನಮ್ಮ ಶಾಸ್ತ್ರದಲ್ಲಿ ಹಾಕಿರುವಂತದ್ದು. ಇವರು ಬಾಯಿ ಮಾತಲ್ಲಿ ಹೇಳಿದ್ರೆ ಕೇಳಲ್ಲ, ಸೊ ಯಾವ್ದಾದ್ರು ಒಂದು ಈ ಶಾಸ್ತ್ರದ ಮುಖೇನ ಹೇಳಿದ್ರೆ, ಆಷಾಢ ಮಾಸದಲ್ಲಿ ಈ ಶುಭ ಕಾರ್ಯಗಳು ಮಾಡಂಗಿಲ್ಲ ಅಂತ ಮಾಡಿದ್ರೆ ಇವರೆಲ್ಲ ಮಾಡಲ್ಲ, ಎದ್ರುಕೊಂಡು ಶಾಸ್ತ್ರಕ್ಕೆ ಇವ್ರು ಸುಮ್ಮನಿರ್ತಾರೆ ಅಂತ ಸೈಂಟಿಫಿಕ್ ಆಗಿ ಆ ಕಾಲದಲ್ಲಿ ಯೋಚನೆ ಮಾಡಿ ಮಾಡಿರುವಂತದ್ದು. ಓಕೆ, ಅದು ಬಿಡಿ. ಅವರು ಒಂದು ಏನೇ ಒಂದು ಸೈಂಟಿಫಿಕ್ ಆಗಿ ಮಾಡಿದ್ರು ಅದು ನಮ್ಮ ಒಳ್ಳೇದಕ್ಕೆ ನಮ್ಮ ಪೂರ್ವಜರು ಮಾಡಿರ್ತಾರೆ. ಈಗ ನಾವು ಈ ಸಮಯದಲ್ಲಿ ಮಾಡ್ಕೊಳ್ಬೇಕಾಗಿರುವಂತ ಕಾರ್ಯ, ನಾನು ಆಗ್ಲೇ ಹೇಳ್ದಂಗೆ ಈ ಒಂದು ವಿಚಾರಗಳನ್ನ ನಾವು ಮಂತ್ರ ಪಠನೆ ರೆಗ್ಯುಲರ್ ಆಗಿ ಮಾಡ್ಕೊಳ್ಬೇಕು. ನೀವು ಏನು ಜೀವನದಲ್ಲಿ ಅನ್ಕೊಂಡಿರ್ತೀರಾ ಅದು ಆಗ್ತಿರಲ್ಲ, ಏನೋ ಒಂದು, ನಾನು ಜಸ್ಟ್ ಒಂದು 4-5 ಬರ್ದಿದ್ದೀನಿ ಪಾಯಿಂಟ್ಸ್, ನಿಮ್ಗೆ ಏನೇನೋ ಇರುತ್ತೆ. ಎಷ್ಟೊಂದು ಜನ ಅತ್ತೆ ಸೊಸೆ
ಇರಂಗಿಲ್ಲ ಅಂತ ಹೇಳ್ತಾರೆ. ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ಕೂಡ ಅದರಲ್ಲಿ ಏನೋ ನಾವು ಮಾಡಿಕೊಂಡ್ರೆ ಅತ್ತೆ ಸೊಸೆಗೆ ಕಾಂಬಿನೇಷನ್ಸ್ ಎಷ್ಟೊಂದು ಜನಕ್ಕೆ ಕಿರಿಕಿರಿ ಇರುವಂಥದ್ದು, ಮನೆಗಳಲ್ಲಿ ಜಗಳ ಆಗ್ತಾ ಇರುತ್ತೆ, ಪ್ರತಿ ದಿವಸನೂ ಜಗಳ, ಬೇರೆ ಮನೆಗೆ ಹೋಗೋಕ್ಕಾಗ್ತಿರಲ್ಲ, ಪ್ರತಿ ದಿವಸನೂ ಜಗಳ ಆಡೋಕ್ಕೆ ಏನು ಕಾರಣ ಜಾತಕದಲ್ಲಿ ಅನ್ನೋದು ನೆಕ್ಸ್ಟ್ ಎಪಿಸೋಡಲ್ಲಿ ತಿಳಿಸ್ಕೊಡ್ತೀನಿ. ಇವತ್ತಿನ ವಿಚಾರ ಏನಪ್ಪಾ ಅಂದ್ರೆ, ಆಷಾಢ ಮಾಸದಲ್ಲಿ ನೀವು ಅತಿ ಹೆಚ್ಚು ಮಂತ್ರ ಪಠನೆ ಮಾಡಿ. ಇದ್ರ ಜೊತೆಗೆ ಇನ್ನ ಎಕ್ಸ್ಟ್ರಾ ನೀವು ಏನಾದ್ರು ಹೇಳ್ತಿರ್ತೀನಿ, ಲಲಿತಾ ಸಹಸ್ರನಾಮ ಇರ್ಬೋದು, ಓಂ ಗಂ ಗಣಪತಿ ನಮ ಅಂತ ಗಣಪತಿ ಮಂತ್ರ ಹೇಳ್ತೀನಿ, ಖಂಡಿತ ಹೇಳ್ಕೊಳ್ಬೋದು. ನಿಮ್ಗೆ ಇಷ್ಟವಾದ ದೇವರು, ನಿಮ್ಮ ಕುಲದೇವತೆ ಮಂತ್ರಗಳು, ಯಾವುದೇ ವಿಚಾರಗಳನ್ನ ನೀವು ಮಂತ್ರಗಳನ್ನ ನೀವು ಖಂಡಿತ ಪಠನೆ ಮಾಡೋದ್ರಲ್ಲಿ ಯಾವುದೇ ರೀತಿಯ ತಪ್ಪಿಲ್ಲ. ಅದ್ರಲ್ಲೂ ದುರ್ಗಾದೇವಿದು ಸಂಕಲ್ಪ ಮಾಡ್ಕೊಂಡು ನೀವೇನಾದ್ರೂ ಪಠನೆ ಮಾಡಿದ್ರಿ, ಮತ್ತು ವಿಷ್ಣುದೇನಾದ್ರೂ ಸಂಕಲ್ಪ ಮಾಡ್ಕೊಂಡು ನೀವು ಪಠನೆ ಮಾಡಿದ್ರೆ ಪ್ರತಿಯೊಂದು ನಿಮ್ಗೆ ಏನ್ ಸಿಗ್ಬೇಕು ನಿಮ್ಮ ಜೀವನಗಳಲ್ಲಿ, ಆರೋಗ್ಯ, ನೆಮ್ಮದಿ, ಸುಖ, ಶಾಂತಿ, ಆಯುಸ್ಸು, ಆರೋಗ್ಯ ಎಲ್ಲ ಪ್ರತಿಯೊಂದು ಭಗವಂತ ಕರುಣಿಸ್ತಾನೆ. ಜಾತಕ ಅದು ಎರಡನೇ ವಿಚಾರ. ಜಾತಕದಲ್ಲಿ ಗ್ರಹಗಳು ಎಲ್ರಿಗೂ ಸ್ಟ್ರಾಂಗ್ ಆಗಿರಲ್ಲ. ಏನಂದ್ರೆ ಬರೀ ಎದುರಿಸಕ್ಕಿರುವಂತದ್ದು. ನಿನ್ ಜಾತಕದಲ್ಲಿ ಕುಜ ದೋಷ ಇದೆ, ರಾಹು ದೋಷ ಇದೆ ಅಂತ ಬರೀ ಎದುರಿಸ್ತಿರ್ತಾರೆ. ನೀವು ಎದುರುಕೊಂಡು ನಾವು ಸಮಸ್ಯೆ ಕೂತಿರ್ತೇವೆ ಹೊರತು ನಾವು ಏನು ಮಾಡಬೇಕು ಇಂಥ ಸಮಯದಲ್ಲಿ ಅನ್ನೋದು ಯಾರು ಯೋಚನೆ ಮಾಡಲ್ಲ. ನನ್ನ ಜಾತಕದಲ್ಲಿ ಕುಜ ದೋಷ ಇದೆ ಅಂತೆ, ನಾನು ಏನ್ ಮಾಡಿದ್ರು ಪರಿಹಾರ ಆಗಲ್ಲ, ಸೊ ಪರಿಹಾರ ಆಗ್ಬೇಕು ಅಂದ್ರೆ ಇಷ್ಟು ದುಡ್ಡು ಖರ್ಚು ಮಾಡಿ ಅಂತ ಹೇಳಿರ್ತಾರೆ. ನಾವು ಅದ್ ಮಾಡಿರಲ್ಲ, ನಮ್ಮ ತಲೆಯಲ್ಲಿ ಅದು ಕೂತಿರುತ್ತೆ. ನೋಡಿ, ಯಾವುದೇ ರೀತಿಯ ದೋಷಗಳು ನಿಮ್ಮ ಲೈಫಲ್ಲಿ ಎಫೆಕ್ಟ್ ಕೊಡಲ್ಲ. ಅದು ಕುಜ ದೋಷ ಇರ್ಬೋದು, ಕಾಳಸರ್ಪ ದೋಷ ಇರ್ಬೋದು, ಸಾಡೆ ಸಾತಿ ಇರ್ಬೋದು, ಯಾವುದೇ ದೋಷಗಳು ನಿಮ್ಮ ಲೈಫಲ್ಲಿ ಎಫೆಕ್ಟ್ ಕೊಡಲ್ಲ. ನೀವು ಯಾವಾಗ ಈ ಮಂತ್ರಗಳನ್ನ ನೀವು ಹೇಳ್ಕೊಳ್ತೀರಾ, ಅತಿ ಹೆಚ್ಚು ಮಂತ್ರ ದೇವರಿಗೆ ಸಂಕಲ್ಪ ಮಾಡ್ಕೊಂಡು ನೀವು ಪಠನೆ ಮಾಡ್ಕೊಳ್ತೀರಾ, ನಿಮ್ಮ ಜಾತಕದಲ್ಲಿ ಗ್ರಹಗಳು ಎಷ್ಟೇ 8ನೇ ಮನೆ 12ನೇ ಮನೆ ದುಸ್ಥಾನಗಳಲ್ಲಿ ಇದ್ರೂ ಕೂಡ ನಿಮ್ಗೆ ಸಮಸ್ಯೆ ಆಗಲ್ಲ. ಮೊದಲನೇದಾಗಿ ಅದ್ರ ದಶಾಭುಕ್ತಿ ಬಂದಿರಲ್ಲ. ಸುಮ್ಮನೆ ಜಾತಕದಲ್ಲಿ ಎಲ್ಲಿದೆ ಕುಜದೋಷ ಇದೆ ಅಂತ ಹೇಳ್ತಿರ್ತಾರೆ. ನಾನು ಕಳೆದ ಎಪಿಸೋಡಲ್ಲೆಲ್ಲ ಹೇಳಿದ್ದೀನಿ, ಯಾರ ಜಾತಕದಲ್ಲಿ ಕುಜದೋಷ ಇದೆ ಅವರು ನೇಮ್ ಫೇಮ್ ಆಗ್ತಾರೆ, ಸೆಲೆಬ್ರಿಟೀಸ್ ಆಗ್ತಾರೆ ಅನ್ನೋದು ತಿಳಿಸ್ಕೊಟ್ಟಿದ್ದೀನಿ. ಮತ್ತೆ ಜೀವನದಲ್ಲಿ ಏನೇ ಸಮಸ್ಯೆ ಇದ್ರೂ ಅದರಿಂದ ಹೊರಗೆ ಬರ್ತಾರೆ ಅಂತ ಅವ್ರದ್ದು ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಯಾವ ರೀತಿ ಲಗ್ನದಿಂದ ಕುಜ ಎಲ್ಲಿದ್ರೆ ಅದು ಕುಜ ದೋಷ ಆಗಿರುತ್ತೆ, ಮತ್ತೆ ಅವ್ರು ಏನೇ ಸಮಸ್ಯೆ ಇದ್ರು ಹೆಂಗೆ ಈಚೆ ತರ್ತಾರೆ, ಮತ್ತೆ ಯಾವ ರೀತಿ ಫೇಮಸ್ ಆಗ್ತಾರೆ ಅನ್ನೋದು ಕುಜದೋಷ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೀನಿ. ಇವತ್ತಿನ ವಿಚಾರ ಏನಪ್ಪಾ ಅಂದ್ರೆ, ಇಂಥ ಸಮಯದಲ್ಲಿ ಈ ಆಷಾಢ ಮಾಸ ನಡೆಯುವಂತ ಸಮಯದಲ್ಲಿ ನಾವು ಏನಾದ್ರೂ ಅತಿ ಹೆಚ್ಚು ಮಂತ್ರ ಪಠನೆ ಮಾಡ್ಕೊಂಡ್ರೆ ನಮ್ಮ ಏನ್ ಸಂಕಲ್ಪ ಇದೆ ಅದು ಪೂರೈಸ್ಕೊಳ್ಬಹುದು. ಇದಿಷ್ಟು ಆಷಾಢ ಮಾಸದ ವಿಚಾರ. ಇಲ್ಲಿ ಎದುರುಕೊಳ್ಳುವಂತ ಅವಶ್ಯಕತೆ ಏನಿಲ್ಲ. ಶುಭ ಕಾರ್ಯಗಳು ಮಾಡಬಾರ್ದಷ್ಟೇ. ನಾವು ಅತಿ ಹೆಚ್ಚು ಮಂತ್ರ ಪಠನೆ, ನಾವು ಏನು ಶುಭ ಕಾರ್ಯ ನಮ್ಮ ಜೀವನಗಳಲ್ಲಿ ಆಗ್ಬೇಕು ಅದಕ್ಕೆ ವಿಚಾರವಾಗಿ ನಾವು ಮಂತ್ರ ಪಠನೆ ಮಾಡ್ಕೊಂಡ್ರೆ ಈ ಒಂದು ಕಾಲದಲ್ಲಿ ಆ ಭಾಗ್ಯ ಭಗವಂತ ನಮ್ಗೆ ಅನುಗ್ರಹ ಮಾಡ್ತಾನೆ. ಇದಿಷ್ಟು ವಿಚಾರ. ಯಾರು ವಾಸುದೇವ ಆಸ್ಟ್ರೋಗೋಲ್ಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ನಾನು ಹಾಕುವಂತ ವಿಡಿಯೋಸ್ ನಿಮ್ಗೆ ರೀಚ್ ಆಗುತ್ತೆ. ಮತ್ತೆ ಈ ನನ್ನ ಚಾನಲ್ ಅಲ್ಲಿ ದೋಷ ಕಾಟ ಅವೆಲ್ಲ ಏನಿರಲ್ಲ. ನಿಮ್ಗೆ ಏನು ಜ್ಯೋತಿಷ್ಯ ಶಾಸ್ತ್ರಕ್ಕೆ ಇನ್ಫಾರ್ಮೇಶನ್ ಬೇಕು ಅಷ್ಟು ಮಾತ್ರ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು.